ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು 24 ಗಂಟೆಗಳ ಕಾಲ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಸಾರವನ್ನು ಮಾಡುತ್ತಿದೆ. ತದಂಗವಾಗಿ ಭಗವದ್ಗೀತಾ ಪಾರಾಯಣ ಪ್ರವಚನ ಕಾರ್ಯಕ್ರಮ ಅತ್ಯದ್ಭುತವಾಗಿ ಪ್ರತಿ ಮನೆಯಲ್ಲೂ ಕೂಡ ಆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ನಾವು ಕೇಳಿ ಕೃತಾರ್ಥರಾಗಬೇಕು ಎಂಬ ಉದ್ದೇಶದಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯೊಂದು ಮಹತ್ ಪ್ರಯತ್ನವನ್ನು ಮಾಡಿ ನಮ್ಮೆಲ್ಲರೂ ಕೂಡ ಕೊಡುಗೆಯನ್ನು ನೀಡಿದೆ. ಶ್ರೀ ಗುರು ಪ್ರಾರ್ಥನೆಯಿಂದ ನಾವು ಇವತ್ತು ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಈಗ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ನವಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂ ಚ ಕರಿಷ್ಯಾಮಹೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ
ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಇಷ್ಟೊತ್ತು ನಾವು ಶ್ರೀಕೃಷ್ಣ ಪರಮಾತ್ಮರ ಭಗವದ್ಗೀತೆಯ ಶ್ರೀ ವೇದವ್ಯಾಸರ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಈಗ ಭಗವದ್ಗೀತಾ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಒಂದು ಅಧ್ಯಾಯದ ಶ್ಲೋಕಗಳ ಪಾರಾಯಣ ಮಾಡೋಕ್ಕೆ ಮುಂಚೆ ಪ್ರವಚನ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರುವಂತಹ ನಮ್ಮ ಆಚಾರ್ಯರು ಬಂದಿದ್ದಾರೆ. ಅವರು ಈಗ ಸುಲಭವಾಗಿ ಸರಳವಾಗಿ ಅದ್ಭುತವಾಗಿ ಪ್ರವಚನವನ್ನು ಆ ಶ್ರೀಕೃಷ್ಣ ಪರಮಾತ್ಮ ಯಾವ ಸಂದೇಶವನ್ನು ನಮ್ಮೆಲ್ಲರಿಗೂ ಕೂಡ ನೀಡಿದ್ದಾರೆ ಅದನ್ನು ಗುರುಗಳ ಆಚಾರ್ಯ ಮುಖಾಂತರವಾಗಿ ನಾವೆಲ್ಲರೂ ಕೂಡ ತಿಳ್ಕೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ ಅಂತ ಹೇಳಿ ಈಗ ಆಚಾರ್ಯರ ಪ್ರವಚನವನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಸಾವಧಾನವಾಗಿ ಕೇಳೋಣ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪೂರ್ವಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿನಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಹ್ಯತೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕರ್ಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಶ್ರೀಮದ್ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ಆದರದ ಸ್ವಾಗತವನ್ನು ತಮಗೆಲ್ಲರಿಗೂ ಕೂಡ ಬಯಸ್ತಾ ಇದೆ. ಶ್ರೀಕೃಷ್ಣ ವಿಶೇಷವಾಗಿ ಅನೇಕ ರಹಸ್ಯವಾದ ಗುಹ್ಯತಮವಾದ ರಾಜಗುಹ್ಯವಾದ ರಾಜವಿದ್ಯೆ ಅಂತ ಕರೆಸ್ಕೊಂಡಿರ್ತಕ್ಕಂಥ ವಿಚಾರಧಾರೆಯನ್ನು ನೀಡ್ತಾ ಇದ್ದಾನೆ. ಭಗವಂತನಿಗೆ ಯಾವ ಉಪಯೋಗವೂ ಇದರಿಂದ ಇಲ್ಲ. ಅವನ ಸೃಷ್ಟಿ ಯಾವ ದೃಷ್ಟಿಯಿಂದ ಸಜ್ಜನರ ಉಪಕಾರಕ್ಕಾಗಿ ಇದೆಯೋ ಅದೇ ರೀತಿಯಲ್ಲಿ ಭಗವಂತನ ಈ ಉಪದೇಶವೂ ಕೂಡ ಆತನಿಗೇನೂ ಉಪಯೋಗ ಇಲ್ಲದೆ ಹೋದರೂ ಕೂಡ ಸಜ್ಜನರು ಮೋಕ್ಷವನ್ನು ಅಪೇಕ್ಷಿಸುವಂಥ ವ್ಯಕ್ತಿಗಳು ತಮ್ಮ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಮುಕ್ತಿಯನ್ನು ಪಡೆದುಕೊಳ್ಳಿ ಅನ್ನೋ ಒಂದೇ ಒಂದು ಪರಮದಯಾ ಸಮುದ್ರನಾದ್ದರಿಂದ ಆ ಒಂದು ಕಾರಣದಿಂದ ಭಗವಂತ ಈ ಉಪದೇಶವನ್ನು ನೀಡ್ತಾ ಇದ್ದಾನೆ. ಭಗವಂತ 9ನೇ ಅಧ್ಯಾಯದಲ್ಲಿ ಪ್ರಥಮ ಶ್ಲೋಕದಲ್ಲಿ ತಿಳಿಸಿದ ವಿಚಾರಗಳಾಯಿತು. 2ನೇ ಶ್ಲೋಕದಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಅನ್ನೋ ಶ್ಲೋಕದ ವ್ಯಾಖ್ಯಾನವನ್ನು ಮಾಡ್ತಾ, ಪ್ರತ್ಯಕ್ಷಾವಗಮಂ ಅನ್ನೋ ಶಬ್ದ ಇದೆಯಲ್ಲ ಅದು ಅನೇಕ ಅರ್ಥಗರ್ಭಿತವಾದ ಶಬ್ದ. ಆ ದೃಷ್ಟಿಯಿಂದ ಅದರ ವಿಚಾರವನ್ನು ಮಾಡ್ತಾ ಇದ್ದೇವೆ. ಒಂದೇ ಒಂದು ವಾಕ್ಯದಲ್ಲಿ ಆ ಶಬ್ದದ ಅರ್ಥವನ್ನು ಹೇಳಿಕೊಂಡು ಮುಂದಕ್ಕೆ ಅಡಿಯನ್ನು ಇಡಬಹುದು ನಿಜ. ಆದರೆ ಭಗವಂತ ಅನೇಕ ಅರ್ಥಗಳನ್ನು ತುಂಬಿ ಆ ಶಬ್ದವನ್ನು ಪ್ರಯೋಗ ಮಾಡಿದಾಗ ಒಂದೇ ಒಂದು ಅರ್ಥವನ್ನು, ಅದರ ಒಂದು ಸರಳವಾದ ಭಾವವನ್ನು ತಮ್ಮ ಮುಂದೆ ಇಟ್ಟು ನಾವು ಮುಂದೆ ಸಾಗಿದರೆ ಭಗವಂತ ಅಷ್ಟು ಅಭಿಪ್ರಾಯದಿಂದ ಹೇಳಿದ ಶಬ್ದಕ್ಕೆ ನಾವು ಅವಮಾನ ಮಾಡಿದಂತೆ ಆಗತ್ತೆ.
ಆ ಶಬ್ದದ ಅರ್ಥವನ್ನು ಜ್ಞಾನಿಗಳಾದಂಥವರು ನಾನಾ ವಿಧವಾಗಿ ಅವುಗಳ ವ್ಯಾಖ್ಯಾನವನ್ನು ಏನು ಬರೆದಿರ್ತಾರೆ, ಆ ವ್ಯಾಖ್ಯಾನಗಳನ್ನು ಜನಗಳಿಗೆ, ಸಜ್ಜನರಿಗೆ, ಜ್ಞಾನ ಪಿಪಾಸುಗಳಿಗೆ ತಲುಪಿಸುವ ಮಾಧ್ಯಮದ ಕೆಲಸವನ್ನು ಮಾತ್ರ ನಾವು ಮಾಡ್ತೇವೆ. ಹಾಗೆ ಮಾಡದೇ ಹೋದರೆ ಜ್ಞಾನವನ್ನು ನೀಡಿದಂಥ ಏನು ಟಿಪ್ಪಣಿಕಾರರುಗಳು, ಟೀಕಾಕಾರರುಗಳು ಯಾರಿದ್ದಾರೆ ಅವರಿಗೂ ಒಂದು ಸಣ್ಣ ಮಟ್ಟದಲ್ಲಿ ದ್ರೋಹ ಬಗೆದಂತೆ ಆಗತ್ತೆ. ಈ ಎಲ್ಲ ದೃಷ್ಟಿಗಳನ್ನು ಇಟ್ಟುಕೊಂಡೇ, ಜೊತೆಗೆ ಅದು ಬಹಳ ಪೂರಕವಾದ್ದರಿಂದ, ವಿಶೇಷವಾದ ವಿಚಾರಗಳನ್ನು ತಿಳಿಸ್ತಾ ಇರೋದರಿಂದ ಕೆಲವೊಂದು ವಿಚಾರಗಳನ್ನಾದರೂ ಕೂಡ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆದ್ದರಿಂದ ಅಕ್ಷೇಷು ಪ್ರತಿಷ್ಠಿತ ಇತಿ ಪ್ರತ್ಯಕ್ಷ ಅಂತ ವಿಗ್ರಹವನ್ನು ವಾಕ್ಯವನ್ನು ಮಾಡಿಕೊಂಡು, ಪ್ರತ್ಯಕ್ಷ ಅಂದರೆ ಭಗವಂತ, ಪ್ರತ್ಯಕ್ಷನಾಮಕನಾದ ಭಗವಂತ ಯಾವ ಜ್ಞಾನದಿಂದ ತಿಳಿದು ಬರ್ತಾನೋ ಅದು ಪ್ರತ್ಯಕ್ಷಾವಗಮಂ ಅಂತ ಅಂದರು. ಭಗವಂತನಿಗೆ ಪ್ರತ್ಯಕ್ಷ ಅಂತ ಯಾಕೆ ಕರೆದರು ಅಂದರೆ, ಎಲ್ಲ ಇಂದ್ರಿಯಗಳ ಒಳಗಡೆ ಕುಳಿತು ಅವುಗಳಿಗೆ ಪ್ರೇರಣೆಯನ್ನು ಮಾಡುವವನು ಭಗವಂತನಾದ್ದರಿಂದ ಅವನಿಗೆ ಪ್ರತ್ಯಕ್ಷ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಿದರು. ಎಲ್ಲಿ ಹೇಳಿದ್ದಾರೆ ಅದಕ್ಕೆ ಪ್ರಮಾಣ ಏನು ಅಂತಂದರೆ, ಛಾಂದೋಗ್ಯ ಉಪನಿಷತ್ತು ನೋಡ್ರಿ, ಬೇರೆ ಬೇರೆ ಉಪನಿಷತ್ತುಗಳನ್ನು ನೋಡ್ರಿ, ಬ್ರಹ್ಮಸೂತ್ರಗಳನ್ನೆಲ್ಲ ನೋಡ್ರಿ, ಎಲ್ಲದರಲ್ಲೂ ಕೂಡ ಇದರ ಬಗ್ಗೆ ವಿಶೇಷವಾದ ಉಲ್ಲೇಖ ನಮಗೆ ಕಂಡುಬರುತ್ತೆ. ಯ ಪ್ರಾಣೇ ತಿಷ್ಠನ್ ಪ್ರಾಣಾದಂತರಃ ಯಂ ಪ್ರಾಣೋ ನ ವೇದ ಯಸ್ಯ ಪ್ರಾಣಶರೀರಂ. ಆನಂತರ ಅದನ್ನೇ ಹೇಳ್ಕೊಂಡು ಬಂದು ಮುಂದೆ ಎಲ್ಲ ರೀತಿಯ ಇಂದ್ರಿಯಗಳ ಬಗ್ಗೆನೂ ಇದನ್ನೇ ಹೇಳ್ಕೊಂಡು ಬಂದರು. ಯ ಪ್ರಾಣಂ ಅಂತರೋ ಯಮಯತಿ ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಉದ್ದಾಲಕನನ್ನು ಕುರಿತು ಉದ್ದಾಲಕರು ಹೇಳಬೇಕಾದರೆ ಏಷತ ಆತ್ಮ ಅಂತರ್ಯಾಮಿ ಅಮೃತಃ. ಹೇ ಉದ್ದಾಲಕರೇ, ಅವರನ್ನು ಕುರಿತು ಹೇಳಬೇಕಾದರೆ ಏಷತ ಆತ್ಮ, ಈ ಎಲ್ಲ ಇಂದ್ರಿಯಗಳ ಒಳಗಡೆ ಕೂತು ನಮಗೆ ಪ್ರೇರಣೆಯನ್ನು ಮಾಡ್ತಾ ಇದ್ದಾನಲ್ಲ, ಆತ ಇಷ್ಟೆಲ್ಲ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂದಮೇಲೆ ಅವನು ನಮಗೆ ಸ್ವಾಮಿ ಅಲ್ವೇ? ಆದ್ದರಿಂದ ಏಷತ ಆತ್ಮ ಅಂದರು. ಇವನೇ ನಮಗೆ ಸ್ವಾಮಿ. ಅಂತರ್ಯಾಮಿ, ಇವನೇ ನಮಗೆ ಅಂತರ್ಯಾಮಿ ಅಂದರೆ ಅಂತಹ ಅಂದರೆ ಒಂದು ಒಳಗಡೆ ಕೂತ್ಕೊಂಡು ಅಂತಲೂ ಒಂದು ಅರ್ಥ ಬರುತ್ತೆ. ಅಂತಹ ಅನ್ನೋ ಶಬ್ದಕ್ಕೆ ಇಲ್ಲ ಅಂತಲ್ಲ, ಇನ್ನೊಂದು ಶಬ್ದ ಇದೆ, ಅಂತಹ ಅನ್ನೋಕ್ಕೆ ಅರ್ಥ ಇದೆ. ಅಂತಹ ಅಂದರೆ ಸ್ವತಂತ್ರನಾಗಿ, ನಿಯಮಯತಿ, ಯಮಯತಿ, ನಿಯಮಯತಿ, ನಮಗೆ ಪ್ರೇರಣೆಯನ್ನು ಕೊಡ್ತಾನೆ, ಆದ್ದರಿಂದ ಅವನಿಗೆ ಅಂತರ್ಯಾಮಿ ಅಂತ ಹೆಸರು. ಒಳಗಿರ್ತಾನೆ, ಆದ್ದರಿಂದ ಅಂತರ್ಯಾಮಿ ಅಲ್ಲ. ಬರೀ ಒಳಗಿರೋದಾದರೆ ಒಳಗೆ ಬೇಕಾದಷ್ಟು ಏನೇನೋ ವಸ್ತುಗಳೆಲ್ಲ ಇರುತ್ತವೆ. ನಮ್ಮ ಮನೆ ಒಳಗಡೆ ಒಬ್ಬರು ಇದ್ದಾರಪ್ಪ, ಅವರೇ ಅಂತರ್ಯಾಮಿ ಅಂದರೆ ಒಳಗಿರೋವನಿಗೆ ಅಂತರ್ಯಾಮಿ ಅಂತ ಕರೆದ್ರೆ ಬೇಕಾದಷ್ಟು ಹಲ್ಲಿ, ಹೆಗಣ, ಬೇರೆ ಬೇರೆ ಪ್ರಾಣಿಗಳು ಎಲ್ಲವೂ ಇರುತ್ತವೆ. ಅವುಗಳು ಏನು ಮಾಡ್ತವೆ? ಏನು ಮಾಡಲ್ಲ. ಆದ್ದರಿಂದ ಭಗವಂತನೂ ಕೂಡ ಎಲ್ಲ ಇಂದ್ರಿಯಗಳ ಒಳಗಡೆ ಕೂತ್ಕೊಂಡಿದ್ದಾನೆ ಅಂದರೆ ಸುಮ್ಮನೆ ಕೂತ್ಕೊಂಡಿಲ್ಲ, ಒಳಗಡೆ ಕೂತ್ಕೊಂಡು ಅವುಗಳಿಗೆ ಶಕ್ತಿಯನ್ನು ಕೊಟ್ಟು ಅವುಗಳನ್ನು ನಿಯಮನ ಮಾಡ್ತಾ ಇದ್ದಾನೆ, ಅವುಗಳಿಗೆ ಪ್ರೇರಕನಾಗಿದ್ದಾನೆ. ಅದಕ್ಕೋಸ್ಕರ ಭಗವಂತನಿಗೆ ಅಂತರ್ಯಾಮಿ ಅಂತ ಹೆಸರು. ಅದಕ್ಕೆ ಅವನೇನು ಏಷತ ಆತ್ಮ, ಅವನೇ ನಿನಗೆ ಆತ್ಮ. ಆತ್ಮ ಅಂದ್ರೇನು? ಓಂ ಆತ್ಮೇತಿದೂಪಗಚ್ಚಂತಿ ಗ್ರಾಹ್ಯಂತಿ ಚ ಅಂತ 4ನೇ ಅಧ್ಯಾಯ ಬ್ರಹ್ಮಸೂತ್ರ, ಅದರಲ್ಲಿ ಆರಂಭದಲ್ಲೇ ಬರಬೇಕಾದರೆ ಈ ಸೂತ್ರವೂ ಇದೆ. ಓಂ ಆತ್ಮ ಇತಿದೂಪಗಚ್ಚಂತಿ ಗ್ರಾಹಯಂತಿ ಚ, ಆತ್ಮ ಇತಿದೂಪಗಚ್ಚಂತಿ, ಭಗವಂತನನ್ನು ಆತ್ಮ ಅಂತ ಉಪದೇಶವನ್ನು ಮಾಡ್ತಾರೆ ಅಂತ ತಿಳ್ಕೊಳ್ತಾರೆ, ಮತ್ತೊಬ್ಬರಿಗೆ ಉಪದೇಶವನ್ನು ಮಾಡ್ತಾರೆ. ಆತ್ಮ ಅಂದ್ರೇನು ಅಂದರೆ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವ ಸಹ, ನನಗೂ ಸ್ವಾಮಿ, ಇಡೀ ಜಗತ್ತಿಗೂ ಸ್ವಾಮಿ ಅಂತ ತಿಳ್ಕೊಳ್ಳೋದಕ್ಕೆ ಅದೇ ಆತ್ಮ ಶಬ್ದದ ಅರ್ಥ. ಆತ್ಮ ಅಂದರೆ ಹಾಗಾದರೆ ಭಗವಂತ ಸ್ವಾಮಿ ಅಂತ ಅರ್ಥ. ಅಲ್ಲ, ಅವನು ಸ್ವಾಮಿನ ಸುಮ್ಮನೆ ಹೇಳ್ಬಿಡೋದೇ ಅಂದರೆ ಇಲ್ಲ, ಅವನನ್ನು ಯಾಕೆ ಸ್ವಾಮಿ ಅಂತ ಕರಿತಾ ಇದ್ದೀವಪ್ಪ ಅಂದರೆ, ನಮ್ಮ ಆಫೀಸ್ನಲ್ಲಿರೋಂಥವನು ಇವನು ಬಾಸ್ ಅಂತ ಕರೆದ್ವಿ. ಯಾಕೆ ಅವನನ್ನು ಬಾಸ್ ಅಂತ ಕರೆದ್ರು ಅಂದರೆ, ಪ್ರತಿಯೊಂದು ಕೆಲಸಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕು. ಅವನು ಆತ ನಿಜವಾಗಿ ಅದನ್ನೆಲ್ಲವನ್ನು ತಿಳಿಸ್ಕೊಡ್ತಾನೆ, ಟ್ರೈನಿಂಗ್ ಕೊಡ್ತಾನೆ, ಕಲಿಸ್ಕೊಡ್ತಾನೆ. ಅದಕ್ಕೆ ಅವನು ಸ್ವಾಮಿ ಅಂತ ಕರೆಸ್ಕೊಡ್ತಾನೆ.
ಹಾಗೆ ಇದು ಸಾಧಾರಣಕ್ಕೆ. ಅಂತಹದ್ದು ಸಕಲ ಇಂದ್ರಿಯಗಳ ಒಳಗಡೆ ಕೂತು ಆಯಾ ಇಂದ್ರಿಯಗಳಿಗೆ ಶಕ್ತಿಯನ್ನು ತುಂಬಿ ಪ್ರೇರಣೆಯನ್ನು ಮಾಡಿ ಸರಿಯಾದ ದಿಕ್ಕಿನಲ್ಲಿ ಅವುಗಳು ಹರಿಯುವಂತೆ ಮಾಡುವವನು ಭಗವಂತ. ಆದ್ದರಿಂದ ಅವನಿಗೆ ಆತ್ಮ ಅಂತ ಹೇಳಿದ್ದು ಸರಿಯೋಯಿತು, ಅಂತರ್ಯಾಮಿ. ಆದ್ದರಿಂದ ಅವನು ಆತ್ಮ ಅಂತ ಇಟ್ಕೊಳ್ಬೇಕು. ಏಷದ ಆತ್ಮ ಅಂತರ್ಯಾಮಿ ಅಂತ ಅರ್ಥ. ಆನಂತರ ಅಮೃತ ಅಂತಾರೆ. ಆತನಿಗೆ ನಾಶ ಇಲ್ಲ. ಭಗವಂತನಿಗೆ ನಾಶ ಇದೆಯಾ? ಇಲ್ಲ. ನಿತ್ಯನಾದಂಥವನು ಭಗವಂತ. ಆದ್ದರಿಂದ ಅವನು ನಿತ್ಯ ಅಂದರೆ ಅವನ ಎಲ್ಲ ಇಂದ್ರಿಯಗಳು ನಿತ್ಯ. ಎಲ್ಲ ಇಂದ್ರಿಯಗಳು ನಿತ್ಯ ಅಂದಮೇಲೆ ಅವನ ಎಲ್ಲ ಜ್ಞಾನವೂ ನಿತ್ಯ ಜ್ಞಾನ ಅಂತಾಯಿತು. ನಿತ್ಯ ಜ್ಞಾನೇಚ್ಛಾಕೃತಿಮಾನ್ ಭಗವಾನ್ ಈಶ್ವರ ಅಂತ ತಾರ್ಕಿಕರಂತಾರೆ. ಹಾಗೆಯೇ ನಿತ್ಯ ಜ್ಞಾನ, ನಿತ್ಯ ಇಚ್ಛಾ, ನಿತ್ಯ ಕೃತಿಯನ್ನು ಹೊಂದಿದಂಥವನು ಭಗವಂತ. ಅದರ ಅಭಿವ್ಯಕ್ತಿ ಮಾತ್ರ ಆಯಾ ಕಾಲದಲ್ಲಿ ಆಗೋದಷ್ಟೇ. ಆದ್ದರಿಂದ ನಿತ್ಯ ಜ್ಞಾನ ಭಗವಂತನದು. ಹಾಗಾದರೆ ಅವನಿಗೆ ಇಂದ್ರಿಯಗಳಿಲ್ವಾ ಅಂದರೆ ಅವನಿಗೂ ಇಂದ್ರಿಯಗಳಿದೆ. ಆ ಇಂದ್ರಿಯಗಳಿಂದ ಪ್ರೇರಣೆ ಮಾಡೋರು ಯಾರಪ್ಪ ಅಂತಂದರೆ ಇಲ್ಲ, ಅದು ನಿತ್ಯವಾದ ಇಂದ್ರಿಯಗಳಾದ್ದರಿಂದ ಅನಾದಿ ಕಾಲದಿಂದಲೂ ಅವು ಇರೋದೇ. ಆದ್ದರಿಂದ ಅವನ ಇಂದ್ರಿಯಗಳಿಗೆ ಯಾರು ಪ್ರೇರಣೆ ಮಾಡೋರು ಇಲ್ಲ. ಅದಕ್ಕೋಸ್ಕರ ಈ ಅರ್ಥ ಬರೆದಿದ್ದು ಅಂತರ್ಯಾಮಿ ಅಂದರೆ ಅಂತಹ ಸ್ವತಂತ್ರ ಸನ್ ಯಮಯತಿ, ಮತ್ತೊಬ್ಬರ ಇಂದ್ರಿಯಗಳೇ ಪ್ರೇರಣೆ ಮಾಡ್ತಾನೆ. ಅವನು ಸ್ವತಂತ್ರನಾಗಿಲ್ಲದೆ ಹೋದರೆ ಅವಾಗ ನಾವು ಅಂತರ್ಯಾಮಿನೇ. ನಾವೇನು ಅಂತರ್ಯಾಮಿಯಪ್ಪ ಅಂದರೆ ನಮ್ಮ ಮಕ್ಕಳಿಗೆ ನೋಡಯ್ಯ ಓದಬೇಕಾದ್ರೆ ಇದನ್ನೇ ಓದು, ನೋಡು ಊಟ ಮಾಡಬೇಕಾದ್ರೆ ಬಲಗೈಯಲ್ಲಿ ತಗೊಂಡು ಇಟ್ಕೊಳ್ಬೇಕು ಅಂತ ಅವನ ಕೈಯಿಗೆ ಈ ರೀತಿ ಮಾಡಬೇಕು ಅಂತ ಅವನ ಮನಸ್ಸಿಗೆ ನಾವು ಪ್ರೇರಣೆ ಮಾಡ್ತೀವೋ ಇಲ್ಲೋ? ಮಾಡ್ತೀವಿ. ಅದರಿಂದ ನಾವು ಅಂತರ್ಯಾಮಿನ? ಇಲ್ಲ. ಯಾಕಲ್ಲ? ನಮ್ಮ ಇಂದ್ರಿಯಗಳು ಯಾವ ರೀತಿಯಲ್ಲಿ ನಡೀಬೇಕು ಅಂತ ನಮಗೆ ಗೊತ್ತಿರೋಲ್ಲ. ನಮ್ಮ ಇಂದ್ರಿಯಗಳಿಗೆ ಪ್ರೇರಣೆ ಮಾಡಿದವರು ಬೇರೆ, ಅವ್ರ ಇಂದ್ರಿಯಗಳಿಗೆ ಬೇರೆ, ಅವ್ರ ಇಂದ್ರಿಯಗಳಿಗೆ ಬೇರೆ. ಎಲ್ಲಿ ತನಕ? ಆಯಾ ಇಂದ್ರಿಯಗಳಿಗೆ ಒಬ್ಬರು ತತ್ವಾಭಿಮಾನಿ ದೇವತೆಗಳು ಅಂತಿದ್ದಾರೆ. ಪ್ರಾಣೇ ತಿಷ್ಠನ್ ಪ್ರಾಣಾದಂತರಃ ಎಂ ಪ್ರಾಣೋ ನ ವೇದ ಅನ್ನೋದಕ್ಕೆ ಎರಡು ಅರ್ಥ ಹೇಳ್ತಾರೆ ಉಪನಿಷತ್ತುಗಳಲ್ಲಿ. ಪ್ರಾಣೇ ತಿಷ್ಠನ್ ಅಂದರೆ ಪ್ರಾಣ ಅಂದರೆ ಯಾರಪ್ಪ ಅಂದರೆ ಗ್ರಾಣಕ್ಕೆ ಅಭಿಮಾನಿ. ನಾಸಿಕ, ಈ ಗ್ರಾಣ ಇದೆ, ಈ ಗ್ರಾಣೇಂದ್ರಿಯಕ್ಕೆ ಅಭಿಮಾನಿಯಾದಂಥ ಒಬ್ಬ ದೇವತೆ ಇದ್ದಾನೆ. ಅವನಿಗೆ ನಾಸಿಕ್ಯವಾಯು ಅಂತ ಹೆಸರು. ಅಹಂಕಾರಿಕ ಪ್ರಾಣ ಅಂತ ಕರೀತಾರೆ. ಅವನು ಆ ಗ್ರಾಣಕ್ಕೆ ಅಭಿಮಾನಿಯಾಗಿ ಅಲ್ಲಿರ್ತಾನೆ. ಅಶ್ವಿನಿ ದೇವತೆಗಳಿರ್ತಾರೆ. ಆ ಗ್ರಾಣಕ್ಕೆ ಅಭಿಮಾನಿಯಾಗಿರತಕ್ಕಂಥ ಏನು ನಾಸಿಕ್ಯ ವಾಯು ಇದ್ದಾನೆ, ಆ ವಾಯು ಇದ್ದಾನಲ್ಲ, ಅವನಿಗೂ ಇಂದ್ರಿಯಗಳಿದೆ. ಮತ್ತು ಅವನೇನು ಮಾಡ್ತಾನೆ ಅಂದರೆ ನಮ್ಮ ಗ್ರಾಣೇಂದ್ರಿಯಕ್ಕೆ ಪ್ರೇರಣೆಯನ್ನು ಮಾಡ್ತಾನೆ ಅದರೊಳಗೆ ಕೂತ್ಕೊಂಡು. ಅವನು ಸ್ವತಂತ್ರನಾ? ಇಲ್ಲ, ಅವನು ಒಂದು ಸಾಧಾರಣವಾಗಿ ಅಂತರ್ಯಾಮಿ ಅಷ್ಟೇ ಅವನು. ಆದರೆ ಸ್ವತಂತ್ರ ಸನ್ ಯಮಯತಿ ಅಲ್ಲ ಅವನು. ಅಂತಸ್ಥಿತ್ವ ಯಮಯತಿ ಅವನು. ಆದ್ದರಿಂದ ಅಂತರ್ಯಾಮಿ ಅವನು. ಒಳಗಿದ್ದುಕೊಂಡು ಪ್ರೇರಣೆ ಮಾಡ್ತಾನೆ, ಆದ್ದರಿಂದ ಅಂತರ್ಯಾಮಿ. ಆದರೆ ಭಗವಂತ ಅಂತರ್ಯಾಮಿ ಅಂದರೆ ಹಾಗಲ್ಲ. ಒಳಗಡೆ ಇರ್ತಾನೆ, ಸ್ವತಂತ್ರನಾಗಿರ್ತಾನೆ, ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಆ ನಾಸಿಕ್ಯವಾಯುಗೆ ಒಂದು ಮೂಗು ಇದೆಯೋ ಇಲ್ಲೋ? ಆ ನಾಸಿಕ್ಯವಾಯು ಅಹಂಕಾರಿಕ ಪ್ರಾಣ ಅಂತ ಯಾರನ್ನು ಕರೆದ್ರಲ್ಲ, ಅವನಿಗೂ ಒಂದು ಮೂಗಿದೆ. ಅವನ ಮೂಗಿಗೆ ಹಂಗಾರೆ ಯಾರು ಪ್ರೇರಕ? ಅವನೇನಾ? ಅಲ್ಲ. ಅವನ ಮೂಗಿಗೆ ಪ್ರೇರಕರಾದವರು ಅವನಿಗಿಂತ ಮೇಲ್ಮಟ್ಟದ ದೇವತೆಗಳು. ಅದು ವಾಯುದೇವರು, ಲಕ್ಷ್ಮೀದೇವಿ ತನಕ ಹೇಳ್ಕೊಳ್ಳಬಹುದು. ಅವ್ರಿಗೂ ಪ್ರೇರಕರಾದಂಥವ್ರು ಯಾರು? ಭಗವಂತ. ಭಗವಂತನಿಗೆ ಮೂಗಿದೆಯೋ ಇಲ್ಲೋ? ಹಾಗಾದರೆ ಕಣ್ಣು, ಮೂಗು, ಕೈ, ಕಾಲು, ಕಿವಿ ಭಗವಂತನಿಗಿದೆಯೋ ಇಲ್ಲೋ? ಇದೆ. ಹಾಗಾದರೆ ಭಗವಂತನ ಮೂಗನ್ನು ಪ್ರೇರಣೆ ಮಾಡೋರು ಯಾರು? ಮೂಗಿನ ಕೆಲಸ ಏನು? ಅದು ಗಂಧವನ್ನು ಆಘ್ರಾಣಿಸುತ್ತೆ. ವಾಸನೆಯನ್ನು ನೋಡುವಂಥದ್ದು ಗ್ರಾಣೇಂದ್ರಿಯದ ಕೆಲಸ. ಹಾಗಾದರೆ ಭಗವಂತನ ಗ್ರಾಣೇಂದ್ರಿಯಕ್ಕೆ ಪ್ರೇರಕರಾದಂಥವ್ರು ಯಾರು ಅಂತ ಪ್ರಶ್ನೆ ಬಂದರೆ ಅವನ ಗ್ರಾಣೇಂದ್ರಿಯಕ್ಕೆ ಪ್ರೇರಕರಾದವರು ಯಾರೂ ಇಲ್ಲ. ಆದ್ದರಿಂದಲೇ ಅವನಿಗೆ ಅಂತರ್ಯಾಮಿ ಅಂತ ಹೆಸರು. ಅಂತಹ ಸ್ವತಂತ್ರ ಸನ್, ಅವನ ಇಂದ್ರಿಯಗಳು ಸ್ವತಂತ್ರವಾಗೇ ಕೆಲಸವನ್ನು ಮಾಡ್ತವೆ. ಭಗವಂತನದು ಮಾತ್ರ. ಇನ್ನೆಲ್ಲ ದೇವತೆಗಳ ಇಂದ್ರಿಯಗಳು ಇದೆ. ಅವರ ಇಂದ್ರಿಯಗಳಿಗೆ ಆ ದೇವತೆಗಳು ಅಲ್ಲಿರೋದಕ್ಕೆ ಹೇಳಿದವನು ಅಂತಸ್ಥಿತ್ವ ನಿಯಮನ ಮಾಡು ಅಂತ ಹೇಳಿ
ಅವನನ್ನು ಅಲ್ಲಿ ಕೂಡಿಸಿದವನೂ ಭಗವಂತ. ಕೂಡಿಸಿ ಅವನಿಗೆ ಆಯಾ ವ್ಯಕ್ತಿಗಳ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವಂತೆ ಶಕ್ತಿ ಕೊಟ್ಟವನು ಭಗವಂತ. ಜೊತೆಗೆ ಅವನ ಇಂದ್ರಿಯ ಏನಿದೆ, ಅವನ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡುವಂತೆ ಅದಕ್ಕೆ ಪ್ರೇರಣೆಯನ್ನು ಕೊಟ್ಟವನು ಭಗವಂತ. ಇಷ್ಟೆಲ್ಲ ಅರ್ಥ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದನ್ನು ಹೇಳಬೇಕಾದ್ರೆ ಬರೀ ಅಂತರ್ಯಾಮಿ ಅಂತ ಅಂದ್ಬಿಟ್ರೆ ಸಾಕಾಗ್ತಿತ್ತಿಲ್ಲ ನಿಜವಾಗ್ಲೂ. ಯಾಕೆ ಅಂದರೆ ಈಗ ಆ ಇಂದ್ರಿಯಗಳಿಗೆ ಪ್ರೇರಣೆ ಮಾಡೋರು ಯಾರು ಅನ್ನೋ ವಿಚಾರ ಮಾತ್ರ ಬಂದಿದ್ದು ಶ್ರುತಿಯಲ್ಲಿ. ಅದನ್ನು ಮಾತ್ರ ಹೇಳಬೇಕಾಗಿತ್ತು. ಶತ ಆತ್ಮ ಅದು ಯಾಕೆ ಬೇಕಾಗಿತ್ತು? ಅದು ಯಾಕೆ ಬೇಕಿತ್ತು ಅಂತಂದರೆ ಅದಕ್ಕೋಸ್ಕರ ಹೇಳಿದ್ದು. ಬರೀ ಒಳಗಡೆ ಕೂತು ಪ್ರೇರಣೆ ಮಾಡೋರು ಅಂತ ಮಾತ್ರ ಹೇಳೋದಾದರೆ ಆಯಾ ದೇವತೆಗಳಿಗೆ ಆಗ್ತಿತ್ತು. ಅಲ್ಲ, ಅಷ್ಟೇ ಅಲ್ಲ, ಆ ದೇವತೆಗಳು ಸ್ವಾಮಿ ಅಲ್ಲ, ಸ್ವತಂತ್ರನಾಗಿ ಸ್ವಾಮಿ ಅಂತ ಕರೆಸ್ಕೊಳ್ಳಲ್ಲ ದೇವತೆಗಳು. ಹಾಗೆ ಸ್ವತಂತ್ರವಾಗಿ ತನ್ನ ಇಂದ್ರಿಯಕ್ಕೆ ತಾನು ಪ್ರೇರಣೆಯನ್ನು ಮಾಡಿಕೊಳ್ತಾ ಎಲ್ಲ ಲಕ್ಷ್ಮೀದೇವಿಯವರೆಗೆ ಇರುವಂಥ ಎಲ್ಲ ದೇವತೆಗಳೇನಿದ್ದಾರೆ, ವಾಯುದೇವರಿರ್ಬೋದು, ಅವರ ಕೆಳಗಡೆ ಗರುಡಶೇಷರ ರುದ್ರರಿದ್ದಾರೆ, ಸರಸ್ವತಿ ಇದ್ದಾಳೆ, ಗರುಡಶೇಷರ ರುದ್ರಾದಿಗಳಿದ್ದಾರೆ, ವಾಯುದೇವರಿದ್ದಾರೆ, ಇವರನ್ನೆಲ್ಲ ಇದ್ದಾರೆ. ಅವರಿಗೆಲ್ಲ ಪ್ರೇರಣೆಯನ್ನು ಮಾಡ್ತಾ, ಅವರ ಇಂದ್ರಿಯಗಳಿಗೆ ಪ್ರೇರಣೆಯನ್ನು ಮಾಡ್ತಾ, ಹೀಗೆ ಮನುಷ್ಯನ ಇಂದ್ರಿಯಗಳಿಗೆ ಪ್ರೇರಣೆಯನ್ನು ಮಾಡುವಂಥವನು ಭಗವಂತ. ಆದ್ದರಿಂದ ಆತ ಎಲ್ಲರಿಗೂ ಒಡೆಯ ಅಂತ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದಲೇ ಶತ ಆತ್ಮ ಅಂತ ಶ್ರುತಿ ಹೇಳಬೇಕಾದ್ರೆ ಒಂದು ಶಬ್ದನೂ ಸೇರಿಸ್ಬಿಡ್ತು. ಇಲ್ಲದೇ ಇದ್ದರೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಬರೀ ಅಂತರ್ಯಾಮಿ ಅಂತ ಅಷ್ಟೇ ಹೇಳಿದರೆ ಸಾಕಾಗ್ತಿತ್ತು. ಶತ ಆತ್ಮ ನೋಡಿ, ಇವನೊಬ್ಬನೇ ಸ್ವಾಮಿ ಭಗವಂತ, ಅವನೇ ಸ್ವತಂತ್ರನಾಗಿದ್ದುಕೊಂಡು ಎಲ್ಲರನ್ನ ಪ್ರೇರಣೆ ಮಾಡುವವನು ಅಂತ ಇಷ್ಟು ಅದ್ಭುತವಾದ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ಇಂದ್ರಿಯ ಕೇಳಿದ್ದಲ್ಲ, ಪ್ರಾಣಕ್ಕೆ ಮಾತ್ರ ಹೇಳಿದ್ದಲ್ಲ. ಯಶ್ಚಕ್ಷುಷಿ ತಿಷ್ಟನ್ ಚಕ್ಷುಷೋಂತರಃ ಯಂ ಚಕ್ಷು ನ ವೇದ. ಚಕ್ಷುಸ್ಸಿಗೆ ಅಭಿಮಾನಿ ಆದವನು ಯಾರು? ಸೂರ್ಯ. ಆ ಸೂರ್ಯ ಎಂಬ ದೇವತೆ ನಮ್ಮ ಕಣ್ಣಿನಲ್ಲಿ ಕೂತು ನಮ್ಮ ಕಣ್ಣು ನೋಡುವಂತೆ ಮಾಡ್ತಾನೆ. ಸೂರ್ಯನಿಗೆ ಕಣ್ಣಿದೆಯೋ ಇಲ್ಲೋ? ಹಾಗಾದರೆ ಬೇರೆ ಇಂದ್ರಿಯಗಳಿದೆಯೋ ಇಲ್ಲೋ? ಇದೆ. ಆ ಸೂರ್ಯನ ಕಣ್ಣಿನ ಒಳಗಡೆ ಕೂತು ಆ ಸೂರ್ಯನ ಕಣ್ಣು ನೋಡುವಂತೆ ಮಾಡುವವನು ಭಗವಂತ. ಆದ್ದರಿಂದ ಭಗವಂತನ ಕಣ್ಣುಗಳಿಂದಲೇ ಆತ ಸೂರ್ಯ ಮುಖಾದಿಂದಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಅಂತ ಸಹಸ್ರಶೀರ್ಷ ಪುರುಷ ಅಂಥೇಳಿ ಏನು ಪುರುಷ ಸೂಕ್ತ ಇದೆ, ಆ ಪುರುಷ ಸೂಕ್ತದಲ್ಲಿ ಹೇಳಬೇಕಾದ್ರೆ ಎಲ್ಲ ದೇವತೆಗಳು ಹುಟ್ಟಿದ್ರು ಅಂತ ಹೇಳಿ ಆಯಾ ದೇವತೆಗಳ ಇಂದ್ರಿಯಗಳಿಗೆ ಪ್ರೇರಕನಾದಂಥವನು ಭಗವಂತನೇ. ಆದ್ದರಿಂದ ಅಂಥ ಅದೇ ರೀತಿಯಾಗಿ ಮನೋನಿಯಾಮಕರಾದಂಥವರು ರುದ್ರದೇವರು ಅಂತಂತೀವಿ ನಾವು. ಚಂದ್ರ ಇದ್ದಾನೆ, ಚಂದ್ರನೊಳಗಡೆ ಮನೋನಿಯಾಮಕರಾದಂಥವರು ರುದ್ರದೇವರಿದ್ದಾರೆ. ಎಲ್ಲ ಇದೆ ಇದು. ಆದ್ದರಿಂದ ಹೀಗೆ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕನಾದವನು ಯಾರಪ್ಪ ಕಡೆಗೆ ಅಂದರೆ ಭಗವಂತ. ಅದಕ್ಕೋಸ್ಕರ ಅವನಿಗೆ ಮಾತ್ರ ಹೃಷಿಕೇಶ ಅಂತ ಹೆಸರು, ಇನ್ನೆಲ್ಲರಿಗೂ ಹೃಷಿಕೇಶ ಅಂತ ಹೆಸರಿಲ್ಲ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೆಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್ ಅಂತೆಲ್ಲ ಹೇಳಿದಾಗ ಭಗವಂತ ಪ್ರಸನ್ನವದನನಾಗಿ ಆತನೇ ಹೃಷಿಕೇಶ. ಅವನ ಇಂದ್ರಿಯಕ್ಕೆ, ಅರ್ಜುನನ ಇಂದ್ರಿಯಕ್ಕೆ ಪ್ರೇರಣೆ ಮಾಡುವವನು ಅವನೇನೇ. ಆದ್ದರಿಂದ ಭಗವಂತ ಆಯಾ ಶಬ್ದಗಳನ್ನು ಆ ಸಂದರ್ಭಕ್ಕೆ ಅನುಗುಣವಾಗಿ ಭಗವದ್ಗೀತೆಯಲ್ಲಿ ಸಂಬೋಧನೆಗಳನ್ನು ಕೂಡ ಬಳಸ್ತಾ ಭಗವಂತ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕ ಅನ್ನೋದನ್ನು ಸ್ಪಷ್ಟ ಮಾಡಿದ್ರು ಇಲ್ಲಿಗ. ಆದ್ದರಿಂದ ಇಲ್ಲಿ ಇನ್ನೊಂದು ಅರ್ಥ ಇದೆ. ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಂತಲೂ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಯಾಕೆ ಅಂತಂದರೆ ಸರ್ವಪ್ರಾಣ ಪ್ರೇರಕತ್ವ ಮುಖ್ಯ ಪ್ರಾಣ ಪ್ರೇರಕತ್ವ ಶ್ರುತೇ. ಸರ್ವಪ್ರಾಣಕ್ಕೆ ಪ್ರೇರಕನಾದವನು ಮುಖ್ಯ ಪ್ರಾಣ, ಸರ್ವ ಇಂದ್ರಿಯಗಳಿಗೆ ಪ್ರೇರಕನಾದ ದೇವತೆಗಳಿಗೆ ಪ್ರೇರಕನಾದವನು ಮುಖ್ಯ ಪ್ರಾಣ. ಆದ್ದರಿಂದ ಇಲ್ಲಿ ಯಃ ಪ್ರಾಣೇ ತಿಷ್ಟನ್ ಪ್ರಾಣಾದಂತರಃ ಯಂ ಪ್ರಾಣೋ ನ ವೇದ ಅಂತ ಹೇಳಿದಾಗ ಮುಖ್ಯ ಪ್ರಾಣನನ್ನು ತೆಗೆದುಕೊಂಡ್ರೆ ತಪ್ಪಿಲ್ಲ. ಹಾಗಾದರೆ ಅಂದರೆ ಎಲ್ಲ ದೇವತೆಗಳ ಇಂದ್ರಿಯಗಳಿಗೆ ಪ್ರೇರಕನಾದ ಮುಖ್ಯ ಪ್ರಾಣ ಏನಿದ್ದಾನೆ
ಆ ಮುಖ್ಯ ಪ್ರಾಣನಿಗೂ ಪ್ರೇರಕ, ಹೀಗೆ ಮಾಡುವಂಥ ಕೆಲಸ ಕೊಟ್ಟವನು ಭಗವಂತ. ಜೊತೆಗೆ ಮುಖ್ಯ ಪ್ರಾಣನಿಗಿರುವ ಇಂದ್ರಿಯಗಳು ಏನಿದೆ ಆ ಇಂದ್ರಿಯಗಳು ಕೆಲಸ ಮಾಡುವಂತೆ ಅವುಗಳಿಗೆ ಪ್ರೇರಣೆಯನ್ನು ಮಾಡುವವನು ಭಗವಂತನೇ. ಆದ್ದರಿಂದ ಯಃ ಪ್ರಾಣೇ ತಿಷ್ಟನ್ ಪ್ರಾಣಾದಂತರಃ ಅಂದರೆ ಮುಖ್ಯ ಪ್ರಾಣನ ಒಳಗೂ ಕೂತ್ಕೊಂಡಿರ್ತಾನೆ, ಮುಖ್ಯ ಪ್ರಾಣನಿಗಿಂತ ಇವನು ಭಿನ್ನನಾಗಿದ್ದಾನೆ. ಆನಂತರ ಯಂ ಪ್ರಾಣೋ ನ ವೇದ, ಮುಖ್ಯ ಪ್ರಾಣದೇವರು ಕೂಡ ಸಾಕಲ್ಯೇನ ಭಗವಂತನ ಜ್ಞಾನವನ್ನು ಪಡೆದಿಲ್ಲ. ಪೂರ್ಣ ರೂಪದಲ್ಲಿ ಭಗವಂತನ ಜ್ಞಾನವನ್ನು ಯಾರೂ ಪಡೆಯಲಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಅವಚನೇನೈವ ಪ್ರೋವಾಚ. ಎಲ್ಲ ವೇದಗಳು ಹೇಳ್ತಾ ಇದೆ, ಭಗವಂತನನ್ನು ಪೂರ್ಣ ರೂಪದಲ್ಲಿ ಶಬ್ದಗಳು ತಿಳಿಸೋದಕ್ಕಾಗೋಲ್ಲ. ಏನೂ ತಿಳಿಸೋಕ್ಕಾಗೋಲ್ಲ, ಭಗವಂತನನ್ನು ತಿಳಿಸೋಕ್ಕಾಗತ್ತೆ. ಆದರೆ ಭಗವಂತನ ಪೂರ್ಣ ಸ್ವರೂಪ ಏನಿದೆ, ಅವನ ಗುಣಗಳೆಷ್ಟಿದೆ, ಅದು ಎಲ್ಲವನ್ನು ಯಾರೂ ಕೂಡ ಹೇಳಲಿಕ್ಕಾಗೋಲ್ಲ. ಅದಕ್ಕೋಸ್ಕರ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂದಿದ್ದು. ನಮ್ಮ ಮನಸ್ಸಿಗೂ ಪೂರ್ಣ ರೂಪದಲ್ಲಿ ಭಗವಂತ ಅವನನ್ನು ತಿಳ್ಕೊಳ್ಳೋಕ್ಕಾಗೋಲ್ಲ. ನಮ್ಮ ಮನಸ್ಸಿಗೆ ಯಾಕೆ? ನಮ್ಮ ಮನಸ್ಸಿಗೆ ಪ್ರೇರಣೆ ಕೊಡುವಂಥ ಚಂದ್ರ ಇರ್ಬೋದು, ಆ ಚಂದ್ರನ ಒಳಗೆ ಕೂತು ಅವನಿಗೂ ಪ್ರೇರಣೆ, ಅವನ ಮನಸ್ಸಿಗೂ ಪ್ರೇರಣೆ ಕೊಡುವಂಥ ರುದ್ರದೇವರಿರ್ಬೋದು, ಅವರ ಒಳಗಡೆ ಕೂತ್ಕೊಂಡಿರತಕ್ಕಂಥ ಪ್ರಾಣದೇವರಿರ್ಬೋದು, ಅವರೆಲ್ಲರ ಮನಸ್ಸಿಗೆ ಪ್ರೇರಕನಾದಂಥವನು ಭಗವಂತ. ಆದ್ದರಿಂದ ಅಂಥ ಮುಖ್ಯಪ್ರಾಣನ ಮನಸ್ಸು ಕೂಡ ಭಗವಂತನ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳೋದು. ಆದ್ದರಿಂದ ಇಲ್ಲಿ ಪ್ರಾಣ ಅನ್ನೋ ಶಬ್ದಕ್ಕೆ ಪ್ರಾಣೇ ತಿಷ್ಠನ್ ಅಂದಾಗ ಮುಖ್ಯ ಪ್ರಾಣ ಅಂತಲೂ ಅರ್ಥವನ್ನು ಇಟ್ಕೊಳ್ಬೋದು. ಈ ಪ್ರಾಣನು ಮುಂದೆ ಚಕ್ಷುಷಿ ತಿಷ್ಠನ್ ಅಂತ ಚಕ್ಷುಸ್ಸಿನಲ್ಲಿದ್ದಾನೆ. ಯೋ ವಾಚಿ ತಿಷ್ಠನ್, ನಮ್ಮ ಬಾಯಿ ವಾಗೀಂದ್ರಿಯ ಇದೆ, ವಾಗೀಂದ್ರಿಯಕ್ಕೆ ಅಭಿಮಾನಿಯಾದವನು ಅಗ್ನಿ. ಆ ಅಗ್ನಿಯೊಳಗಡೆ ಅಗ್ನಿನಾಮಕನಾಗಿ ಭಗವಂತ ಇರ್ತಾನೆ, ಅವನನ್ನು ಪ್ರೇರಣೆ ಮಾಡ್ತಾನೆ ಅಂತರ್ಥ. ಆ ಅಗ್ನಿಯೂ ಕೂಡ ಭಗವಂತನಿಗಿಂತ ಭಿನ್ನನಾಗಿದ್ದಾನೆ, ಆದರೆ ಭಗವಂತನ ಬಗ್ಗೆ ಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಅಂಥ ಅಗ್ನಿ ಒಳಗಡೆ ನೀವು ಇದ್ದು ಸ್ವತಂತ್ರವಾಗಿ ಅಗ್ನಿಯನ್ನು ನಿಯಮನ ಮಾಡತಕ್ಕಂಥವನು ಭಗವಂತ. ಆದ್ದರಿಂದ ಅಗ್ನಿಗೂ ಸ್ವಾಮಿ, ಎಲ್ಲರಿಗೂ ಕೂಡ ಸ್ವಾಮಿ ಅಂತ ಶ್ರುತಿ ಅದನ್ನು ಹೇಳ್ತಾ ಇದೆ. ಇಲ್ಲಿ ವಾಕ್ ಮತ್ತು ಘ್ರಾಣ, ಚಕ್ಷುಸ್ಸು ಅಂತ ಈ ಇಂದ್ರಿಯಗಳನ್ನೇ ಹೇಳ್ತಾ ಇರೋದರಿಂದ ಪ್ರಾಣ ಅಂದಾಗ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿಯಾಗಿರತಕ್ಕಂಥ ನಾಸಿಕ್ಯ ವಾಯು ಅಂತ ಇಟ್ಕೊಂಡ್ರೆ ಅದೇನು ತಪ್ಪಲಾಗಲಾರದು. ಆದರೆ ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಪ್ರೇರಕರಾದಂಥವನು ಮುಖ್ಯ ಪ್ರಾಣ. ಆದ್ದರಿಂದ ಅವನನ್ನೇ ಹೇಳಿಬಿಟ್ಟಿದ್ದಾರೆ ಮೊದಲು ಅಂತ ಹೇಳಿ ವೇದದಲ್ಲಿ ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಇಟ್ಕೊಂಡು ಅಂತಹ ಮುಖ್ಯ ಪ್ರಾಣನಿಗೂ ಪ್ರೇರಕರಾದವರು ಅಂತ ಹೇಳಿ ಅಕ್ಷೇಷು ಪ್ರತಿಷ್ಠಿತ ಪ್ರತ್ಯಕ್ಷ ಅಂತ ಹೇಳಿದಾಗ ಎಲ್ಲ ಇಂದ್ರಿಯಗಳು ಅಂತ ಅಲ್ಲಿ ಇಂದ್ರಿಯಗಳ ಶಬ್ದಕ್ಕೆ ಬಂದಿದ್ದಲ್ಲಿ ಆ ಇಂದ್ರಿಯಗಳು ಅಂತ ಬಂದಾಗ ಮುಖ್ಯ ಪ್ರಾಣನ ಯಾಕೆ ಬಂತಪ್ಪ ಪ್ರಸಕ್ತಿ ಅಂತ ಒಂದು ಸಮಸ್ಯೆ ಏನೋ ಬಂದುಬಿಡುತ್ತದು. ಅದಕ್ಕೋಸ್ಕರ ಹೇಳಿದ್ದು ಎಲ್ಲ ಇಂದ್ರಿಯಗಳಿಗೆ ಪ್ರೇರಕರಾದಂಥ ದೇವತೆಗಳ ಒಳಗಡೆ ಇರುವ ಇಂದ್ರಿಯಗಳಿಗೆ ಪ್ರೇರಕರಾದಂಥ ಮುಖ್ಯ ಪ್ರಾಣದೇವರನ್ನ ಇಟ್ಕೊಳ್ಳಿಕ್ಕೆ ಬರುತ್ತೆ ಅಂತ ಅಂದ್ಕೊಳ್ಬೇಕು. ಹೀಗೆ ಭಗವಂತ ಇದನ್ನೇ ವಿಚಾರಗಳನ್ನು ಎಲ್ಲ ಕಡೆ ತಿಳಿಸಿರ್ತಾರೆ. ನಾವು ಆಯಾ ಸಂದರ್ಭಗಳಲ್ಲಿ ಇದನ್ನು ಗಮನಿಸಬೇಕಷ್ಟೇನೆ. ಇಡೀ ಕೇನೋಪನಿಷತ್ತು ಪ್ರಾರಂಭವಾಗಿದ್ದೇ ಇದೇ ರೀತಿಯಲ್ಲಿ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ ಕಶ್ಚಕ್ಷು ಶ್ರೋತ್ರಂ ಕೌವೋ ದೇವೋ ನಕ್ತಿ ಅಂತ ಎಲ್ಲ ಹೇಳ್ಕೊಂಡು ಬಂದರು. ಅಲ್ಲೂ ಕೂಡ ಯಾರು ಈ ಇಂದ್ರಿಯಗಳನ್ನು ಪ್ರೇರಣೆ ಮಾಡತಕ್ಕಂಥವ್ರು ಅಂತ ರುದ್ರದೇವರು ಬ್ರಹ್ಮದೇವರನ್ನು ಕುರಿತು ಕೇಳ್ತಾ ಇದ್ದಾರೆ. ಬ್ರಹ್ಮದೇವರಿಗೂ ರುದ್ರದೇವರಿಗೂ ಆದ ಸಂಭಾಷಣೆಯ ರೂಪದಲ್ಲಿರುವಂಥದ್ದು ಕೇನೋಪನಿಷತ್ತು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಯಾರ ಪ್ರೇರಣೆಗೆ ಒಳಪಟ್ಟು ತನಗೆ ಇಚ್ಛಿತವಾದಂಥ ವಸ್ತು ಏನಿದೆ ಆ ವಸ್ತುವಿನ ಕಡೆ ಮನಸ್ಸು ಹರಿಯುತ್ತೆ ಅಂತ ಪ್ರಶ್ನೆ ಕೇಳಿದರು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಅಂತ ಪ್ರಾಣದೇವರನ್ನೇ ಕೇಳಿದರು.
ಎರಡನೇದಾಗಿ ಚಕ್ಷುಸ್ಸು ಶ್ರೋತ್ರ, ಇದನ್ನೆಲ್ಲ ಪ್ರೇರಣೆ ಮಾಡುವವನು ಯಾರು ಅಂತಲೇ ಕೇಳಿದ್ದು. ಆಗ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯತ್ ವಾಚೋಹಮಾಚಂ ಸೌ ಪ್ರಾಣಸ್ಯ ಪ್ರಾಣ ಅಂತ ಅಲ್ಲಿ ಬ್ರಹ್ಮದೇವರು ಉತ್ತರವನ್ನು ನೀಡ್ತಾರೆ. ಎಲ್ಲ ತುಂಬ ಸ್ವಾರಸ್ಯಕರವಾದ ಉತ್ತರಗಳು, ಪ್ರಶ್ನೆಗಳು, ಎಲ್ಲ ರಹಸ್ಯವಾದ ವಿಚಾರಗಳೇ, ಇದೆಲ್ಲ ಗುಹ್ಯತಮವಾದ, ಇದೆಲ್ಲ ರಾಜವಿದ್ಯೆಗಳೇ. ಇದೆಲ್ಲ ಉಪನಿಷತ್ ವಿದ್ಯೆ ಅಂದರೆ ಅದು ರಹಸ್ಯವಾದ ವಿದ್ಯೆ, ತುಂಬ ಸ್ವಾರಸ್ಯಕರವಾಗಿ ನಿರೂಪಣೆ ಮಾಡಿದಂಥ ವಿದ್ಯೆಗಳದು. ಪ್ರಶ್ನೆ ಕೇಳಬೇಕಾದ್ರೆ ಕೇನೇಷಿತಂ ಪದತಿ ಪ್ರೇಷಿತಂ ಮನಃ ಅಂತ ಕೇಳಿದ್ದು ನಿಜ. ಈ ಮನಸ್ಸು ಯಾರ ಪ್ರೇರಣೆಗೆ ಒಳಪಟ್ಟು ತನಗೆ ಇಷ್ಟಪಟ್ಟಂಥ ವಸ್ತುವಿನ ಕಡೆ ಹರಿತಾ ಇದೆ ಅಂತ ಪ್ರಶ್ನೆ ಕೇಳಿದ್ದು. ಈ ಪ್ರಶ್ನೆ ಕೇಳಿದ ಮೇಲೆ ಮನಸ್ಸು ಯಾವ ಕಡೆ ಹರಿತಾ ಇದೆ ಅಂತ ಉತ್ತರ ಕೊಡಬೇಕೋ ಬೇಡೋ ಉಪನಿಷತ್ತು? ಕೊಡಲೇ ಇಲ್ಲ. ಮೊದಲು ಉತ್ತರ ಕೊಟ್ಟಿದ್ದು ಯಾರ್ದು? ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ಪ್ರಾಣಸ್ಯ ಪ್ರಾಣಂ ಅಂಥೇಳಿ ಶ್ರೋತ್ರಸ್ಯ ಶ್ರೋತ್ರಂ ಅಂತ ಮೊದಲು ಉತ್ತರ ಕೊಟ್ಟಿದ್ದು. ಈ ಶ್ರೋತ್ರೇಂದ್ರಿಯ ಇದೆಯಲ್ಲ, ಶ್ರವಣೇಂದ್ರಿಯದ ಒಳಗಡೆ ಕುಳಿತುಕೊಂಡಂಥ ಭಗವಂತ ಶ್ರವಣೇಂದ್ರಿಯಕ್ಕೆ ಶಕ್ತಿಯನ್ನು ಕೊಟ್ಟು ಆ ಶ್ರವಣೇಂದ್ರಿಯವನ್ನು ಪ್ರೇರಣೆ ಮಾಡುವವನು ಭಗವಂತ ಅಂತ ಉತ್ತರ ಕೊಟ್ಟರು. ಪ್ರಶ್ನೆ ಕೇಳಿದ್ದೇನನ್ನ, ಮನಸ್ಸಿಗೆ ಪ್ರೇರಕರಾದಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಶ್ರವಣೇಂದ್ರಿಯಕ್ಕೆ ಪ್ರೇರಕರಾದಂಥವರು ಭಗವಂತ ಅಂಥೇಳಿ ಮೊದಲು ಶ್ರವಣೇಂದ್ರಿಯವನ್ನು ತಗೊಳ್ಳೋದೇ ಉಪನಿಷತ್ತಿನಲ್ಲಿ. ಎಷ್ಟು ಸ್ವಾರಸ್ಯಕರವಾಗಿ ಈ ವಿಚಾರಗಳನ್ನು ಮಾಡ್ತಾರೆ. ಅದಕ್ಕೆ ಹಂಗಲ್ಲ ಅಂತ ಹೇಳ್ತಾರವರು. ಯಾಕೆ ಅಂದರೆ ಬ್ರಹ್ಮದೇವರು ಉತ್ತರ ಕೊಡುವಂಥವ್ರಲ್ಲಿ ರುದ್ರದೇವರ ಪ್ರಶ್ನೆಗೆ ರುದ್ರದೇವರ ಮನಸ್ಸಿನ ಬಗ್ಗೆ ಕೇಳಿದ್ದು ಯಾಕೆ ಅಂದರೆ, ನನ್ನ ಮನಸ್ಸು ಬಯಸ್ತಾ ಇದೆ ಈಗ ಮೊದಲು, ನನ್ನನ್ನು ಎಲ್ಲರೂ ಕೂಡ ಮನೋನಿಯಾಮಕ ಅಂತ ಕರೀತಾ ಇದ್ದಾರೆ. ನನ್ನನ್ನು ಮನೋನಿಯಾಮಕ ಅಂತಂದಾಗ ನನ್ನ ಮನಸ್ಸು ಬಯಸ್ತಾ ಇದೆ ಈಗ, ನನ್ನ ಮನಸ್ಸಿಗೂ ಕೂಡ ಪ್ರೇರಕರಾದಂಥವ್ರು ಯಾರು ಅಂತ ಮೊದಲು ತಿಳ್ಕೊಳ್ಬೇಕು. ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಮೂಡ್ತಾ ಇದೆ, ಆದ್ದರಿಂದ ನನ್ನ ಮನಸ್ಸಿಗೆ ಪ್ರೇರಕರಾದವರು ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಮನಸ್ಸಿನ ಬಗ್ಗೆ ಮೊದಲು ಪ್ರಶ್ನೆ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅಂತ ಅದಕ್ಕೋಸ್ಕರ ಮೊದಲು ಪ್ರಶ್ನೆ ಮಾಡಿದ್ದು ಮನಸ್ಸನ್ನು. ಇಲ್ಲ ಇಲ್ಲಿ ಹೇಳಿದಂತೆ ಬೇರೆ ಯಾವುದಾದ್ರೂ ಹೇಳ್ಬೋದಾಯ್ತು, ಚಕ್ಷುಸ್ಸು ಶ್ರೋತ್ರ, ಇಲ್ಲ ಹೇಳಲಿಲ್ಲ. ಆ ಉತ್ತರಕ್ಕೆ ಅನುಗುಣವಾಗಿ ಶ್ರೋತ್ರವನ್ನು ಕೇಳಿದ್ರು, ಕೇಳಿಲ್ಲ. ಮನೋನಿಯಾಮಕರಾದವರು ರುದ್ರದೇವರಾದ್ದರಿಂದ ತಮ್ಮ ಮನಸ್ಸಿನ ಬಗ್ಗೆನೇ ತಮ್ಮ ಮನಸ್ಸು ಬಯಸ್ತಾ ಇರೋದರಿಂದ ಎಲ್ಲರ ಉಪಕಾರಕ್ಕೋಸ್ಕರವಾಗಿ ಪ್ರಶ್ನೆ ಉತ್ತರಗಳು ನಡೆಯೋದು ಸಹಜವೇ ಅದು. ಆದರೂ ಕೂಡ ರುದ್ರದೇವರಿಗೆ ಮನಸ್ಸಿನಲ್ಲಿ ತಮ್ಮ ಮನಸ್ಸು ಯಾರ ಪ್ರೇರಣೆಗೆ ಒಳಪಟ್ಟು ನಡೀತಾ ಇದೆ, ನನ್ನನ್ನೇ ಮನೋನಿಯಾಮಕ ಅಂತ ಜನ ಕರಿತಾ ಇದ್ದಾರಲ್ಲ ಅಂಥೇಳಿ ಕೇನೇಷಿತಂ ಪದತಿ ಪ್ರೇಷಿತಂ ಮನಃ ಅಂತ ಮೊದಲು ಮನಸ್ಸಿನ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು. ಬ್ರಹ್ಮದೇವರು ಉತ್ತರ ಕೊಡಬೇಕಾದ್ರೆ ಹೌದಬ್ಬಾ ಮನಸ್ಸಿಗೆ ಒಳಗಡೆ ಕೂತು ಪ್ರೇರಣೆಯನ್ನು ಮಾಡುವವನು ಭಗವಂತ ಅಂತ ಆ ಉತ್ತರವನ್ನು ಕೊಡಲೇ ಇಲ್ಲ. ಕೊಡದೆ ಉತ್ತರ ಕೊಟ್ಟಿದ್ದು ಯಾವುದು ಅಂದರೆ ಶ್ರೋತ್ರಸ್ಯ ಶ್ರೋತ್ರಂ ಅಂತ ಶ್ರವಣೇಂದ್ರಿಗೆ ಕೊಟ್ಟರು. ಬ್ರಹ್ಮದೇವರು ರುದ್ರದೇವರಿಗಿಂತ ಮಹಾಜ್ಞಾನಿಗಳಾದಂಥವರು. ಆದ್ದರಿಂದ ಅವರು ಹೇಳ್ತಾರೆ, ನೋಡು ರುದ್ರದೇವರೇ, ನೀವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ, ಜನಗಳಿಗೆ ಅನುಕೂಲ ಆಗಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಾ. ಜೊತೆಗೆ ನಿಮ್ಮ ಮನಸ್ಸಿಗೆ ಅಭಿಮಾನಿಯಾದವರು ಯಾರು, ನಿಮ್ಮನ್ನು ಮನೋಭಿಮಾನಿ ಅಂತ ಕರೀತಾರಲ್ಲ, ನೀವೇ ಅಂತಿಮವ ಅಂತ ಇಟ್ಕೊಂಡು ಅದನ್ನೂ ಕೇಳಿದ್ದೀರಾ ನಿಜ. ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಕೇಳಿ ಅಂಥೇಳಿ ಬ್ರಹ್ಮದೇವರು ಶ್ರೋತ್ರಸ್ಯ ಶ್ರೋತ್ರಂ ಅಂದರು. ನಿನ್ನ ಶ್ರವಣೇಂದ್ರಿಯಗಳಿದೆಯಲ್ಲ, ಜಗತ್ತಿನಲ್ಲಿರುವ ಪ್ರತಿಯೊಬ್ಬರ ಶ್ರವಣೇಂದ್ರಿಯಗಳಿಗೆ ನನ್ನ ಶ್ರವಣೇಂದ್ರಿಯಕ್ಕೂ ಪ್ರೇರಕನಾದಂಥವನು ಯಾರು ಅಂದರೆ ಭಗವಂತ ಅಂತ ಈ ಉತ್ತರವನ್ನು ಕೊಟ್ಟರು. ಹಿಂಗೆ ಕೊಡೋದಕ್ಕೆ ಕಾರಣ ಏನು ಅಂತಂದರೆ, ಬ್ರಹ್ಮದೇವರು ಮಹಾಜ್ಞಾನಿಗಳಾದ್ದರಿಂದ ಹೇಳ್ತಾರೆ, ರುದ್ರದೇವರೇ ತಾವು ಕೇಳಿದ ಪ್ರಶ್ನೆ ನಂಗೆ ಕೇಳಿಸಿದೆ, ಮೊದಲು ನನಗೆ ಕೇಳಬೇಕಾದ್ರೆ ನನ್ನ ಶ್ರವಣೇಂದ್ರಿಯ ಇರಬೇಕು. ಹಾಗಾದರೆ ನಂಗೆ ಕೇಳಿಸಿದ್ದು ಹೇಗೆ ಅಂದರೆ ನನ್ನ ಶ್ರವಣೇಂದ್ರಿಯದಿಂದ. ಈ ನಿಮ್ಮ ಪ್ರಶ್ನೆಗಳು ನನಗೆ ಕೇಳುವಂತೆ ಮಾಡಿದ್ದು ಭಗವಂತ. ಅದು ಕೇಳಿಸ್ಕೊಂಡ್ಮೇಲೆ ನಾನು ನಿಮಗೆ ಉತ್ತರ ಕೊಡೋದು. ಆದ್ದರಿಂದ ನನ್ನ ಶ್ರವಣೇಂದ್ರಿಯ, ನಾನು ನಿಮ್ಮ ಪ್ರಶ್ನೆಗಳನ್ನು ಕೇಳಿಸ್ಕೊಂಡಿದ್ದು ಈ ಶ್ರವಣೇಂದ್ರಿಯದ ಮುಖಾಂತರ. ಈ ನನ್ನ ಶ್ರವಣೇಂದ್ರಿಯಕ್ಕೆ ಪ್ರೇರಕನಾದಂಥವನು ಭಗವಂತನೇ. ಆದ್ದರಿಂದ ನಿಮ್ಮ ಪ್ರಶ್ನೆ ಕೇಳಿಸ್ಕೊಳ್ಳದೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲಲ್ಲ, ಅದಕ್ಕೋಸ್ಕರ ಶ್ರೋತ್ರಸ್ಯ ಶ್ರೋತ್ರಂ ಅಂಥೇಳಿ ಯಾವುದೇ ವ್ಯಕ್ತಿ ಪ್ರಶ್ನೆ ಕೇಳಿದಾಗ ಕೇಳಿಸ್ಕೊಂಡು ಉತ್ತರ ಕೊಡ್ತಾನೆ ಅಂದರೆ, ಕೇಳಿಸ್ಕೊಳ್ಬೇಕಾದ್ರೆ ಮೊದಲು ಬೇಕಾಗಿದ್ದು ಶ್ರವಣೇಂದ್ರಿಯ.
ಅದಕ್ಕೋಸ್ಕರ ಶ್ರೋತ್ರಸ್ಯ ಶ್ರೋತ್ರಂ ಅಂಥೇಳಿ ಶ್ರವಣೇಂದ್ರಿಯಕ್ಕೆ ಪ್ರೇರಕನಾದಂಥವನು ಭಗವಂತ ಅಂತ. ಮೊದಲು ಶ್ರವಣೇಂದ್ರಿಯಕ್ಕೆ ಕೇಳಿದ್ದು ಮನಸ್ಸಿಗೆ, ಉತ್ತರ ಕೊಟ್ಟಿದ್ದು ಶ್ರವಣೇಂದ್ರಿಯಕ್ಕೆ. ಯಾಕಪ್ಪ ಅಂದರೆ ಈ ದೃಷ್ಟಿಯಿಂದ ಬ್ರಹ್ಮದೇವರು ಮಹಾಜ್ಞಾನಿಗಳಾದ್ದರಿಂದ, ರುದ್ರದೇವರೇ ನೀವು ಮನಸ್ಸಿಗೆ ಅಭಿಮಾನಿ ದೇವತೆಗಳು ಅಂತ ಇಟ್ಕೊಂಡು ನಿಮ್ಮ ಮನಸ್ಸನ್ನು ಮೊದಲು ಮಾಡ್ಕೊಂಡು ಪ್ರಶ್ನೆ ಕೇಳಿದ್ರೆ, ನಾನು ಶ್ರವಣೇಂದ್ರಿಯ ಇದೆಯಲ್ಲ, ಶ್ರವಣೇಂದ್ರಿಯಕ್ಕೆ ಏನು ಅಭಿಮಾನಿ ದೇವತೆಗಳಿದ್ದಾರೆ ಅವ್ರ ಒಳಗಡೆ ಎಲ್ಲ ಕೂತು ಪ್ರೇರಣೆ ಮಾಡ್ತಾ, ನನಗೂ ಒಂದು ಶ್ರವಣೇಂದ್ರಿಯ ಇದೆ, ನನಗೂ ಕೇಳಿಸ್ಕೊಂಡೆ, ನಿಮ್ಮ ಪ್ರಶ್ನೆಯನ್ನು ನಾನು ಕೇಳಿಸ್ಕೊಂಡು ಉತ್ತರ ಕೊಡೋದು, ನಾನು ಕೇಳಿಸ್ಕೊಳ್ಳೋದಕ್ಕೆ ನನ್ನ ಶ್ರವಣೇಂದ್ರಿಯಕ್ಕೆ ಪ್ರೇರಕನಾದವಂಥವನು ನೇಮನ ಮಾಡುವವನು ಭಗವಂತ. ಆದ್ದರಿಂದ ಅವನನ್ನು ಅನುಸರಿಸಿ ಅದನ್ನೇ ನಿಮಗೆ ಮೊದಲು ಉತ್ತರ ಕೊಡ್ತಾ ಇದ್ದೇನೆ ಅಂಥೇಳಿ ಶ್ರೋತ್ರಸ್ಯ ಶ್ರೋತ್ರಂ ಅಂತ ಬ್ರಹ್ಮದೇವರು ಉತ್ತರವನ್ನು ಕೊಡ್ತಾರೆ. ಎಷ್ಟು ಸ್ವಾರಸ್ಯಕರವಾಗಿದೆ ಇದೆಲ್ಲ. ಹೀಗೆ ಅನೇಕ ಕಡೆಗಳಲ್ಲಿ ಇಂದ್ರಿಯ ಪ್ರೇರಕತ್ವ ಅನ್ನೋದು ಬಂದಿದೆ. ಸರ್ವೋಪನಿಷದೋ ಗವಃ ದೊಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ನೆನಪು ಮಾಡಿಕೊಳ್ಳೋಣ. ಸಕಲ ಉಪನಿಷತ್ತುಗಳ ಸಾರರೂಪವಾದದ್ದು ಭಗವದ್ಗೀತೆ ಅಂತಂದುವೆ ನೋಡಿ. ಅದಕ್ಕೋಸ್ಕರ ಭಗವಂತನಾದ ಕೃಷ್ಣ ಪ್ರತ್ಯಕ್ಷಾವಗಮಂ ಅಂತ ಒಂದು ಶಬ್ದ ಕೊಟ್ಟ. ಪ್ರತ್ಯಕ್ಷ ಅಂದರೆ ಅಕ್ಷೇಷು ಪ್ರತಿಷ್ಠಿತ ಇದು ಪ್ರತ್ಯಕ್ಷ ಭಗವಾನ್ ವಾಸುದೇವ ಹರಿ ಅಂದರು. ಪ್ರತ್ಯಕ್ಷ ಭಗವಂತ ಅಂದಾಗ ಎಲ್ಲ ಇಂದ್ರಿಯಗಳ ಪ್ರೇರಕ. ಅಷ್ಟಂದಾಗ ಈ ಇಡೀ ಉಪನಿಷತ್ತುಗಳ ಎಲ್ಲ ಸಾರವನ್ನು ಕೂಡ ಆ ಒಂದು ಸಣ್ಣ ಶಬ್ದದೊಳಗಡೆ ಭಗವಂತ ಸೇರಿಸ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಭಗವದ್ಗೀತೆ ಸಕಲ ಉಪನಿಷತ್ತುಗಳ ಸಾರಭೂತವಾದದ್ದು. ಇನ್ನೂ ಅನೇಕ ವಿಚಾರಗಳನ್ನು ನಾವು ಮುಂದುವರಿಸಿ ಮಾಡೋಣ ಅಂತ ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಈ ಪ್ರವಚನ ಕುಸುಮಗಳನ್ನು ಆ ಹೃಷಿಕೇಶನಾದ ಭಗವಂತನ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕೇಳಿದ್ರಲ್ಲ, ಆಚಾರ್ಯರು ಈ 9ನೇ ಅಧ್ಯಾಯದ ರಾಜವಿದ್ಯಾ ರಾಜಗುಹ್ಯ ಯೋಗ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋऽಧ್ಯಾಯಃ. ಶ್ರೀಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್
तथा सर्वाणि भूतानि मत्स्थानीत्युपधारय सर्वभूतानि कौन्तेय प्रकृतिं यान्ति मामिकाम् कल्पक्षये पुनस्तानि कल्पादौ विसृजाम्यहम् प्रकृतिं स्वामवष्टभ्य विसृजामि पुनः पुनः भूतग्राममिमं कृत्स्नम् अवशं प्रकृतेर्वशात् न च मां तानि कर्माणि निबध्नन्ति धनञ्जय उदासीनवदासीनम् असक्तं तेषु कर्मसु मयाध्यक्षेण प्रकृतिः सूयते सचराचरम् हेतुनानेन कौन्तेय जगद्विपरिवर्तते अवजानन्ति मां मूढाः मानुषीं तनुमाश्रितम् परं भावमजानन्तो मम भूतमहेश्वरम् मोघाशामोघकर्माणो मोघज्ञानाविचेतसः राक्षसीमासुरीं चैव प्रकृतिं मोहिनीं श्रिताः महात्मानस्तु मां पार्थ दैवीं प्रकृतिमाश्रिताः भजन्त्यनन्यमनसो ज्ञात्वा भूतादिमव्ययम् सततं कीर्तयन्तो मां यतन्तश्च दृढव्रताः नमस्यन्तश्च मां भक्त्या नित्ययुक्ता उपासते ज्ञानयज्ञेन चाप्यन्ये यजन्तो मामुपासते एकत्वेन पृथक्त्वेन बहुधा विश्वतो मुखम् अहं क्रतुरहं यज्ञः स्वधाहमहमौषधम् मन्त्रोऽहमहमेवाज्यम् अहमग्निरहं हुतम् पिताहमस्य जगतो माता धाता पितामहः वेद्यं पवित्रमोङ्कारः ऋक्सामयजुरेव च गतिर्भर्ता प्रभुः साक्षी निवासः शरणं सुहृत् प्रभवः प्रलयस्थानम् निधानं बीजमव्ययम् तपाम्यहमहं वर्षम्
నిగృహ్ణామ్యుత్సృజామి చ అమృతం చైవ మృత్యుశ్చ సదసత్యాహమర్జున త్రైవిద్యా మాం సోమపాః పూతపాపా యజ్ఞైరిష్ట్వా స్వర్గతిం ప్రార్థయంతే తే పుణ్యమాసాద్య సురేంద్రలోకం అశ్నంతి దివ్యాన్ దివి దేవభోగాన్ ఏతం భుక్త్వా స్వర్గలోకం విశాలం క్షీణే పుణ్యే మర్త్యలోకం విశంతి ఏవం త్రయీ ధర్మ మనుప్రపన్నాః గతాగతం కామకామాలభంతే అనన్యాశ్చింతయంతో మాం ఏ జనాః పర్యుపాసతే తేషాం నిత్యాభియుక్తానాం యోగక్షేమం వహామ్యహం ఏప్యన్యదేవతా భక్తాః యజంతే శ్రద్ధయాన్వితాః తేపి మామేవ కౌంతేయ యజంత్య విధిపూర్వకం అహం హి సర్వయజ్ఞానాం భోక్తా చ ప్రభురేవ చ నతు మామభిజానంతి తత్వేనాతస్త్యవంతి తే యాంతి దేవవ్రతా దేవాన్ పితॄన్యాంతి పితృవ్రతాః భూతాని యాంతి భూతేజ్యాః యాంతి మద్యాజినోపి మాం పత్రం పుష్పం ఫలం తోయం యో మే భక్త్యా ప్రయచ్చతి తదహం భక్త్యుపహృతం అశ్నామి ప్రయతాత్మనః యత్కరోషి యదశ్నాసి యజ్జుహోషి దదాసి యత్ యత్తపశ్యసి కౌంతేయ తత్కురుష్వ మదర్పణం శుభాశుభఫలైరేవం మోక్షసే కర్మబంధనైః సన్యాసయోగయుక్తాత్మా విముక్తో మాముపైష్యసి సమోహం సర్వభూతేషు న మే ద్వేష్యోస్తి న ప్రియః ఏ భజంతి తు మాం భక్త్యా మయి తే తేషు చాప్యహం అపి చేత్సు దురాచారో భజతే మాం అనన్యభాక్
ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಃ ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋऽಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೈಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕೊನೆಯಲ್ಲಿ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಗೀತಾಪಾರಾಯಣದ ಕಾರ್ಯಕ್ರಮ ಇವತ್ತು ಮುಕ್ತಾಯಗೊಳಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಶ್ರೀ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ.